ಹಾಯ್ ನಮಸ್ತೆ. ಬೇಗ ಆಗುವಂತಹ ಅಕ್ಕಿ ಹುಡಿಯ ಶಾವಿಗೆಯನ್ನು ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರೋಣ. ನಾನಿಲ್ಲಿ 1 ಬೌಲ್ ಆಗುವಷ್ಟು ಅಕ್ಕಿ ಹುಡಿಯನ್ನು ತೆಗೆದುಕೊಂಡಿದ್ದೇನೆ. ಅದೇ ಬೌಲ್ನಲ್ಲಿ 2 ಬೌಲ್ ಆಗುವಷ್ಟು ನೀರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿಕೊಂಡಿದ್ದೇನೆ. ಜೊತೆಗೆ ಸ್ವಲ್ಪ ಎಣ್ಣೆಯನ್ನು ಸಹ ಸೇರಿಸಿಕೊಂಡಿದ್ದೇನೆ. ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಕುದಿ ಬಂದರೆ ಸಾಕು. ಈಗ ಅಕ್ಕಿ ಹುಡಿಯನ್ನು ಸಹ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ಸ್ವಲ್ಪವೂ ಗಂಟಿರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ಈಗ ಹಿಟ್ಟು ರೆಡಿಯಾಗಿದೆ. ಈಗ ಉಂಡೆಯನ್ನು ಮಾಡಿಕೊಂಡು ಆವಿಯಲ್ಲಿ ಬೇಯಿಸಿಕೊಳ್ತೇನೆ. ಅಕ್ಕಿಯನ್ನು ರುಬ್ಬಿ ಸಹ ಶಾವಿಗೆಯನ್ನು ಮಾಡಲಿಕ್ಕಾಗ್ತದೆ. ಇದು ತುಂಬ ಸುಲಭವಾಗಿ ಮಾಡುವಂತಹ ಶಾವಿಗೆ. ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. 10 ರಿಂದ 15 ನಿಮಿಷಗಳ ಕಾಲ ಬೆಂದರೆ ಸಾಕು. ಈಗ ಶಾವಿಗೆಯನ್ನು ಒತ್ತಿಕೊಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಶಾವಿಗೆ ಬಂದಿದೆ. ಸ್ವಲ್ಪವೂ ಅಂಟ್ತಾ ಇಲ್ಲ. ಈಗ ಶಾವಿಗೆ ಆಗಿದೆ. ಕಾಯಿ ಹಾಲು, ಸಾಂಬಾರು, ಚಟ್ನಿ, ಮೊಸರು ಯಾವುದರ ಜೊತೆಯಲ್ಲಾದರೂ ಸಹ ತಿನ್ಬೋದು. ತುಂಬ ಚೆನ್ನಾಗಿರ್ತದೆ. ಈ ಶಾವಿಗೆ ಇಷ್ಟ ಆದರೆ ನೀವು ಸಹ ಮಾಡಿ ನೋಡಿ. ಹೇಗಾಗ್ತದೆ ಅಂತ ಕಾಮೆಂಟಲ್ಲಿ ತಿಳಿಸಿ.